ಅಲ್ಲಿಂದ ಆಯ್ಕೆ ಆಗೋಂಥ ರಾಜ್ಯಪಾಲರ ಮೂಲಕ ನಮ್ಮಲ್ಲಿ ಇವರು ಆಳ್ತಾರೆ ಕೇಂದ್ರದವರು ಅಂತೇಳಿ ವಾದ ಸ್ಟಾರ್ಟ್ ಆಗಿದೆ ಈಗಾಗಲೇ. ಆ ವಾದಕ್ಕೆ ಇನ್ನಷ್ಟು ಹಿಂಬು ಕೊಡುವಾಗ ಈ ಹೊಸ ಒಂದು ಸೂತ್ರ ಇನ್ನಷ್ಟು ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು, ಜೊತೆಗೆ ಉಚಿತ ಕೊಡುಗೆಗಳಿಗೆ ಬ್ಯಾನ್ ಮಾಡುವಂಥದ್ದು ಒಂದು ಪ್ರಯತ್ನಪ್ಪ ಇದೆ. ಯಾಕಂತಂದ್ರೆ ಉಚಿತವಾಗಿ ಕೊಡ್ತಾ ಹೋಗಿಬಿಡ್ತಂದ್ರೆ ಉಚಿತಕ್ಕೆ ಎಲ್ಲಿವರೆಗೆ ಕೊಡೋರು ನೀವು ಅನ್ನೋ ಸಮಸ್ಯೆ ಬಂದರೆ ಇವತ್ತು ಜೋರು ಆಗ್ತಾಯಿದೆ. ಈಗಾಗಲೇ ದೆಹಲಿಯಲ್ಲಂತ ಈ ಒಂದು ಆಮ್ ಆದ್ಮಿ ಸೋಲಿಸಲೇಬೇಕು ಹಠಕ್ಕಾಗಿ ಪ್ರತಿ ತಿಂಗಳು ಪ್ರತಿ ಹೆಣ್ಮಗಳಿಗೂ 2,500 ರೂಪಾಯಿ ಕೊಡೋದಂತ ಹೇಳಿದರು. ಆದರೆ ಈಗ ಕೊಡುವ ಎಲ್ಲ ಸಾಧ್ಯತೆಗಳು ಕಡಿಮೆ ಆಗ್ತಾಯಿದ್ದವು. ಯಾಕಂದರೆ ಎಲ್ಲಿ ತರೋ ದುಡ್ಡು ಅದನ್ನೆಲ್ಲ ದುಡ್ಡು ಜೋಡಿಸೋದಿಲ್ಲ. ಅವ್ರ ಹಿಂದೆ ಕೇಜ್ರಿವಾಲ್ ಜೋಡಿಸ್ತಾ ಇದ್ರಲ್ಲ ಅನ್ನುವಂಥ ಮಾತು ಬಂದಾಗ ಇಲ್ಲ, ಅವರು ಒಂದು ವಾಮ್ ಮಾರ್ಗ ಹಿಡಿದು ಕಳ್ಳತನ ಮಾಡ್ಯೋ ಮತ್ತೇನೋ ಮಾಡ್ಯೋ ಈಗ ನಮ್ಮ ಬಜೆಟ್ನ ಹಾಳು ಮಾಡಿದ್ದಾರೆ. ಸಾರಾಯಿಂದಾಗಿ ದೆಹಲಿಯ ಖಜಾನೆಗೆ ಬರಬೇಕು ದುಡ್ಡು ಬರ್ತಾ ಇಲ್ಲ, ತಪ್ಪು ನಿರ್ಧಾರದಿಂದ ನಮ್ಮದು 2,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋಂಥ ವಾದವನ್ನು BJP ಮಾಡ್ತಾರೆ. ಈ ಖಜಾನೆ ಕಾರ್ಯದ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊಸ ಅಸ್ತ್ರವನ್ನು ಹೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಬಟ್ ಜನ ಎಷ್ಟು ಮಟ್ಟಿಗೆ ಇದನ್ನು ಸಹಿಸ್ತಾರೆ ಅನ್ನೋದು ಅಷ್ಟು ಮುಖ್ಯ. ಹೀಗಾಗಿ ಇವುಗಳನ್ನೆಲ್ಲ ಬಂದ್ ಮಾಡೋ ಸಲುವಾಗಿ ರಾಜ್ಯಗಳ ಪಾಲನ್ನು ಕಡಿಮೆ ಮಾಡಿಬಿಟ್ರೆ ಸಹಜವಾಗಿ ಕೆಲವು ಕೊಡೋದಿಲ್ಲ, ಅವರು ಬಂದ್ ಮಾಡಿಬಿಡ್ತಾರೆ ಅನ್ನೋದು ಇನ್ನೊಂದು ಕಾರಣವೂ ಅದು. ಹೀಗಾಗಿ ಈ ಹೊಸ ಒಂದು ತಂತ್ರಗಾರಿಕೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯದಲ್ಲೇ ತಿಕ್ಕಾಟ ಶುರುವಾಗೋದ್ರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಈಗಾಗಲೇ ಶುರು ಹೋದ ಅದನ್ನು ಬಂದಾಗಿಲ್ಲ, ಆದರೆ ಈಗ ಮತ್ತಷ್ಟು ಜೋರಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈ ಸಲ ಎಲ್ಲ ರಾಜ್ಯಗಳಲ್ಲಿ ಮ್ಯಾಕ್ಸಿಮಮ್ ಆಗಿ BJP ಸರ್ಕಾರ ಇರೋದ್ರಿಂದ ಒಂದು ಸರ್ಕಾರಕ್ಕೆ ಏನಾದರೂ ಅನುಕೂಲ ಮಾಡಿದರೆ ಉಳಿದ ಸರ್ಕಾರಗಳು ಸಹಿತ ನಮಗೂ ಅದನ್ನು ಕೊಡ್ರಿ ಅನ್ನುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ BJP ಸರ್ಕಾರ ಇವತ್ತು ದೆಹಲಿಗೆ ಕೊಡೋದು ಹಿಂದೆ ಮುಂದೆ ನೋಡ್ತಾ ಇದೆ. ಆದರೆ ಈ ಹಿಂದೆ ಮುಂದೆ ನೋಡೋಕ್ಕಿಂತಾಗಿ BJP ಮುಂಬರುವ ಚುನಾವಣೆಗಳು ಈಗಾಗಲೇ ಬಿಹಾರ ಹೋದ, ಅಲ್ಲೇ ಏನು ಬೇಕಾದಾಗು ಮತ್ತು ಉತ್ತರ ಪ್ರದೇಶ ಬರ್ತದೆ ಅದರಿಂದ ಈಗ ಅಲ್ಲಿ ಗೆಲ್ಲುವ ಸಲುವಾಗಿ ಏನು ಬೇಕಾದರೂ ದಾವು ಕಚ್ಚುವಂಥ